ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವ್ಲಾಗ್ ಏನು ಮಾಡ್ತಾ ಇಲ್ಲ ಫ್ರೆಂಡ್ಸ್, ಸ್ವಲ್ಪ ಕ್ವಶನ್ ಆ್ಯಂಡ್ ಆನ್ಸರ್ಗೆ ರಿಪ್ಲೈ ಕೊಡೋಣ ಅಂತ. ಎಷ್ಟೋ ಜನ ರಿಪೀಟ್ ಕ್ವಶನ್ನ ಎಷ್ಟೋ ಜನ ಕೇಳ್ತಾ ಇದ್ದೀರಾ. ಅದಕ್ಕೋಸ್ಕರನೇ ಒಂದು ಪೇಪರಲ್ಲಿ ಬರ್ಕೊಂಡ್ಬಿಟ್ಟು ಇವತ್ತು ಫೈನಲ್ ಆಗಿ ಆನ್ಸರನ್ನು ಮಾಡೋಣ ಅಂತ. ಇವತ್ತು ಹೇಗಿದ್ರು ಫ್ರೀ ಇದೆ ಅಲ್ವಾ, ಅದಕ್ಕೆ ಸ್ವಲ್ಪ ವ್ಲಾಗ್ ಏನು ಮಾಡೋದು ಬೇಡ, ಕ್ವಶನ್ಗೆ ಆನ್ಸರ್ ಮಾಡೋಣ ಅಂತ ಈ ರೀತಿಯಾಗಿ ಬರ್ಕೊಂಡಿದ್ದೀನಿ. ಅದರಲ್ಲೂ ಬೇರೆ ಇಶ್ಯೂ ಮಧ್ಯೆ ಎಲ್ಲ ಗೀಚಾಕ್ಬಿಟ್ಟಿದ್ದಾಳೆ. ಓಕೆ ಬನ್ನಿ ಫ್ರೆಂಡ್ಸ್, ಆ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ಒಬ್ಬರಿಗೆ ರಿಪ್ಲೈ ಮಾಡಿಲ್ಲ, ಒಬ್ಬೊಬ್ಬರಿಗೆ ರಿಪ್ಲೈ ಮಾಡಿದ್ದೀನಿ. ಆದರೂ ಸಹಿತ ಕೆಲವೊಂದು ಡೌಟ್ಸ್ ಇರುತ್ತೆ ಅಲ್ವಾ, ಅದಕ್ಕೆ ಎಲ್ಲನೂ ಸಹಿತ ಇವತ್ತೊಂದೇ ದಿನ ನಾನು ಕ್ವಶನ್ಗೆ ಫುಲ್ಲು ಆನ್ಸರ್ ಮಾಡೋಣ ಅಂತ. ಇಷ್ಟೊಂದು ಕ್ವಶನ್ ಕೇಳಿದ್ದೀರಾ, ಇಷ್ಟೊಂದು ಕ್ವಶನ್ ಕೇಳ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ಡೆಲಿವರಿ ಆದಮೇಲೆ ಫುಲ್ಲು ಕ್ವಶನ್ ಕೇಳಿದ್ದೀರಾ. ನಮ್ಮ ಪಾಪುನು ಸಹಿತ, ಸಣ್ಣ ಪಾಪು ಮಲ್ಕೊಂಡಿದ್ದಾಳೆ. ಅವಳು ಎಷ್ಟೇ ಮಾತಾಡಿದ್ರೆ ಸಹಿತ ಎದ್ದೋಳೋದಿಲ್ಲ. ಇಷ್ಟೊತ್ತಿನಲ್ಲಿ ನೈಟ್ ಎದ್ದೊಳ್ತಾಳೆ. ಇವಾಗ ಸ್ವಲ್ಪ ನಾನು ಕ್ವಶನ್ಗೆ ಆನ್ಸರ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ನೀವು ಸ್ವೆಟರ್ ಹಾಕೊಳ್ಳಿ ಮತ್ತು ತಲೆಗೆ ಬಟ್ಟೆ ಕಟ್ಕೊಳ್ಳಿ ಅಂತ ಹೇಳಕ್ಕೆ ಹೋಗ್ಬಿಡಿ. ಯಾಕೆ ಅಂತಂದರೆ ತುಂಬ ಸೆಕೆ ಆಗ್ತಾ ಇದೆ. ಇಷ್ಟ ಗಂಟೆ ಕಟ್ಕೊಂಡಿದ್ದೆ, ತುಂಬ ಅಂದರೆ ತುಂಬ ಬಿಸಿ ಬಿಸಿ ಊಟ ಮಾಡಿದೆ ಅಲ್ವಾ, ತುಂಬ ಸೆಕೆ ಆಗ್ತಾ ಇದೆ. ಇದು ಸ್ವೆಟರ್ ಥರನೇ ಇದೆ, ಸಖತ್ತು ಸೆಕೆ ಥರ ಆಗ್ತಾ ಇದೆ. ಅದಕ್ಕೆ ಹತ್ತಿ ಹಾಕೊಂಡಿದ್ದೀನಿ ನೋಡಿ. ಹತ್ತಿ ಹಾಕೊಂಡು ತಲೆಗೆ ಬಟ್ಟೆನ ಸಹಿತ ಕಟ್ಕೊಳ್ತೀನಿ. ಇವಾಗ ರೂಮಲ್ಲಿ ಇದ್ದೀನಲ್ವ, ತುಂಬ ಸೆಕೆ ಆಗ್ತಾ ಇದೆ, ಅದಕ್ಕೋಸ್ಕರನೇ ತಲೆಗೆ ಬಟ್ಟೆ ಕಟ್ಕೊಂಡಿಲ್ಲ. ಬಾಣಿಂತನ ಸರಿಯಾಗಿ ಮಾಡ್ಕೋತಾ ಇಲ್ಲ. ಮತ್ತು ಬಾಣಿಂತನ ಚೆನ್ನಾಗಿ ಮಾಡ್ಕೊಳ್ಳಿ, ಮುಂದೆ ತೊಂದರೆ ಆಗುತ್ತೆ ಅಂತೆಲ್ಲ ಸಹಿತ ನನ್ನೊಳೋದಕ್ಕೆ ಹೇಳ್ತೀರಾ ನೀವು ಸಹಿತ. ಆದರೂ ನಾನು ಬಟ್ಟೆ ಕಟ್ಕೊಳ್ತೀನಿ. ಇವಾಗ ಸ್ವಲ್ಪ ಫುಲ್ಲು ಓವರ್ ಸೆಕೆ ಆಗ್ತಾ ಇದೆ. ಅಷ್ಟೊಂದು ತುಂಬಾ ಸೆಕೆ ಇದ್ದರೂ ಸಹಿತ ಬಟ್ಟೆ ಕಟ್ಕೊಳ್ಳೋದು ಅದೆಲ್ಲ ಇಷ್ಟ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಫುಲ್ಲು ಬೆವರ್ತಾ ಇದ್ದೆ ಅಲ್ವಾ, ಸ್ವಲ್ಪ ಉಸಿರಾಡಂಗೆ ಆಗಲಿ ಅಂತ ನಾನು ಇದನ್ನ ತಲೆ ಬಟ್ಟೆ ಕಟ್ಟೋದನ್ನು ನಿಲ್ಲಿಸಿದ್ದೀನಿ ಅಷ್ಟೇ. ಇವಾಗ ಸದ್ಯಕ್ಕೆ ಆಮೇಲೆ ಕಟ್ಕೊಳ್ತೀನಿ ಮಲ್ಕೋಬೇಕಾರೆ. ಓಕೆ ಬನ್ನಿ ಫ್ರೆಂಡ್ಸ್, ತಡ ಮಾಡೋದು ಬೇಡ, ನಿಮ್ಮ ಕ್ವಶನ್ಗೆ ನಾನು ಆನ್ಸರನ್ನು ಮಾಡ್ತೀನಿ. ಇಷ್ಟು ಕ್ವಶನ್ ಕೇಳ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ಕ್ವಶನ್ ಕೇಳಿದ್ದೀರಾ, ಬರೀ ಪಾಪು ಬಗ್ಗೆನೇ ಕೇಳಿದ್ದೀರಾ, ಮತ್ತು ಕೆಲವೊಂದು ಪರ್ಸ್ನಲ್ ವಿಷಯನೂ ಸಹಿತ ಕೇಳಿದ್ದೀರಾ. ಅದೆಲ್ಲನೂ ಸಹಿತ ಹೇಳ್ತಾ ಹೋಗ್ತೀನಿ. ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಎಷ್ಟು ಜನ ಕೇಳಿದ್ದೀರಾ ಡೆಲಿವರಿ ಆದಮೇಲೆ ಯಶುಗೆ ಎಷ್ಟು ವರ್ಷ ಅಂತ ಕೇಳಿದ್ದೀರಾ. ಪಾಪುಗೆ ಫಸ್ಟ್ನೇ ಅವಳಿಗೆ ಎಷ್ಟು ವರ್ಷ, ಮತ್ತು ಬರ್ತಡೇ ಯಾವಾಗ ಪಾಪುದು, ಯಶು ಬರ್ತಡೇ ಯಾವಾಗ ಅಂತಲೂ ಸಹಿತ ಕೇಳಿದ್ದೀರಾ. ಯಶುಗೆ ಇವಾಗ ಬಂದ್ಬಿಟ್ಟು ಆಗಸ್ಟ್ ಬರ್ತಡೇ ಫ್ರೆಂಡ್ಸ್. 17th ಆಗಸ್ಟ್ಗೆ ಬರ್ತಡೇ ಬರುತ್ತೆ ಅವಳದು. ಮತ್ತು ಅವಳದು ಆಗಸ್ಟ್ ಬಂದರೆ 2 ಇಯರ್ ಕಂಪ್ಲೀಟ್ ಆಗಿ 3 ಇಯರ್ ಬೀಳುತ್ತೆ ಅಂತಲೇ ಹೇಳ್ಬೋದು. 2 ವರ್ಷ ಮುಗ್ದು 3 ವರ್ಷಕ್ಕೆ ಬೀಳುತ್ತೆ ಯಶುದು. ಇದನ್ನೇ ಕ್ವಶನ್ ಎಷ್ಟೊಂದು ಜನ ಕೇಳಿದ್ದೀರಾ. ಆಗಸ್ಟ್ 17th ಅವಳದು ಬರ್ತಡೇ. ಇನ್ನೊಂದು ಮಂತ್ ಇದೆ ಪಾಪುದು, ಅವಾಗ ಒಂದು 2 ಮಂತ್ ಪಾಪು ಆಗ್ಬೋದು. ಯಶು ಬರ್ತಡೇ ಮಾಡೋದಕ್ಕೂ ಸಹಿತ ಸ್ವಲ್ಪ ಅವಾಗ ಚೆನ್ನಾಗಿ ರಿಕವರಿ ಆಗ್ತೀನಿ ಅಲ್ವಾ, ಚೆನ್ನಾಗಿ ಆಗ್ತೀನಿ. ಯಶು ಬರ್ತಡೇ ಬಂದ್ಬಿಟ್ಟು ಆಗಸ್ಟ್ 17th. ಮತ್ತು ಅವಳದು ಇವಾಗ ಆಗಸ್ಟ್ ಬಂದರೆ 2 ಇಯರ್ ಕಂಪ್ಲೀಟ್ ಆಗಿ 3 ಇಯರ್ಗೆ ಬೀಳುತ್ತೆ ಅಂತಲೇ ಹೇಳ್ಬೋದು. ಫಸ್ಟ್ ಕ್ವಶನ್ ಇದನ್ನೇ ಜಾಸ್ತಿ ಕೇಳಿದರೆ, ಅದಕ್ಕೋಸ್ಕರನೇ ಫಸ್ಟ್ ಕ್ವಶನ್ನೇ ನಾನು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮತ್ತು ನಿಮಗೆ ಡೆಲಿವರಿ ಆದ ನಂತರ ಸ್ಟಿಚಸ್ ಹಾಕಿದ್ದೀರಾ ಅಂತಲೂ ಸಹಿತ ಕೇಳಿದ್ದೀರಾ. ನನಗೆ ಬಂದ್ಬಿಟ್ಟು ನಾರ್ಮಲ್ ಡೆಲಿವರಿ ಆಗಿದ್ದು ಫ್ರೆಂಡ್ಸ್. ಓಕೆನಾ, ಸ್ಟಿಚಸ್ಸು ನಾರ್ಮಲ್ ಡೆಲಿವರಿಗೂ ಸಹಿತ ಫ್ಯೂಚರಿಂಗ್ ಅಂತ ಮಾಡ್ತಾರೆ ನೋಡಿ, ಅದನ್ನು ಸಹಿತ ನನಗೆ ಮಾಡಿದ್ದಾರೆ. 3 ಸ್ಟಿಚಸನ್ನು ಹಾಕಿದ್ದಾರೆ. ಯಶು ಡೆಲಿವರಿ ಟೈಮಲ್ಲಿ ನನಗೆ ಒಂದು ಜಾಸ್ತಿ ಸ್ಟಿಚಸ್ ಹಾಕಿದ್ರು ಅಂತಲೇ ಹೇಳ್ಬೋದು. ರಿಕವರಿ ಆಗಿರಲಿಲ್ಲ, ಇಷ್ಟು ಬೇಗ ರಿಕವರಿ ಆಗಿದ್ದೀನಿ ನೋಡಿ ಈ ಟೈಮಲ್ಲಿ. ಈ ಒಂದು ಪಾಪು ಹುಟ್ಟಿದ ಮೇಲೆ ಚೆನ್ನಾಗಿ ರಿಕವರಿ ಆಗಿದ್ದೀನಿ. ಎಲ್ಲರೂ ಸಹಿತ ನಮ್ಮ ಮನೆ ಹತ್ರ ಇರೋರೆಲ್ಲ ಆಶ್ಚರ್ಯ ಬೀಳ್ತಾರೆ, ಎಷ್ಟು ಬೇಗ ಒಂದು ವಾರಕ್ಕೆ ಚೆನ್ನಾಗಿ ಓಡಾಡ್ತಿದೆಯಾ, ಚೆನ್ನಾಗಿ ರಿಕವರಿ ಆಗಿದೆಯಾ. ಒಂದು 3 ದಿನಕ್ಕೆ ಚೆನ್ನಾಗಿ ಓಡಾಡಿಬಿಟ್ಟೆ, ನಾನು ಚೆನ್ನಾಗಿ ರಿಕವರಿ ಆಗಿಬಿಟ್ಟೆ. ಯಶುದು ಹಾಗಲ್ಲ, ಜಾಸ್ತಿ ಸ್ಟಿಚಸನ್ನು ಹಾಕಿದ್ರು ನನಗೆ. ನಾರ್ಮಲ್ ಡೆಲಿವರಿ ಆದರೂ ಸಹಿತ ಸ್ಟಿಚಸನ್ನು ಕೆಲವೊಬ್ಬರಿಗೆ ಹಾಕ್ತಾರೆ, ಆಲ್ಮೋಸ್ಟ್ ಎಲ್ರಿಗೂ ಸಹಿತ ಹಾಕ್ತಾರೆ ಅಂತ ಅನಿಸುತ್ತೆ. ನನಗೂ ಸಹಿತ 3 ಸ್ಟಿಚಸನ್ನು ಹಾಕಿದ್ದಾರೆ. ತುಂಬ ಚೆನ್ನಾಗಿ ರಿಕವರಿ ಆದೆ. ಯಾವ ರೀತಿಯಾಗಿ ಫ್ಯೂಚರಿಂಗ್ ಮಾಡಿದ್ಮೇಲೆ ಗಾಯ ಬೇಗನೆ ಒಣಗಿಸ್ಕೊಳ್ಳೋದು ಅಂತ ಸಪ್ರೇಟಾಗಿ ಒಂದು ವ್ಲಾಗನ್ನು ಮಾಡಿ ಹಾಕ್ತೀನಿ, ನೋಡೋಣ. ನಿಮ್ಗೇನಾದ್ರು ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ನನಗೂ ಸಹಿತ ಸ್ಟಿಚಸನ್ನು ಹಾಕಿದ್ದೀರಿ, ಕೇಳ್ತಿರ್ತೀರ ಸಿಸ್ಟರ್, ನನಗೂ ಸಹಿತ ಡೆಲಿವರಿ ಆಗಿದೆ, ನಿಮಗೆ ಸ್ಟಿಚಸ್ ಹಾಕಿದ್ದಾರಾ ಇಲ್ವಾ, ಮತ್ತು ಅದು ಬೇಗ ರಿಕವರಿ ಆಗೋದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಅಂತ ಹೇಳ್ತಿದ್ದೆ. ನನಗೂ ಸಹಿತ ಸ್ಟಿಚಸನ್ನು ಹಾಕಿದ್ದಾರೆ, ಒಂದು 3 ಸ್ಟಿಚಸ್ ಹಾಕಿದ್ದಾರೆ ಅಷ್ಟೇ. ಇನ್ನು ಥರ್ಡ್ ಕ್ವಶನ್ ಬಂದ್ಬಿಟ್ಟು ಯಶುಗೆ ಎಷ್ಟು ವರ್ಷ ಆದಮೇಲೆ ಸೆಕೆಂಡ್ ಬೇಬಿ ಕನ್ಫರ್ಮ್ ಆಯಿತು ಅಂತಲೂ ಸಹಿತ ಕೇಳಿದ್ದೀರಾ. ಇದು ಇವಾಗಲಿಂದ ಕೇಳ್ತಿಲ್ಲ, ಪಾಪು ಪ್ರೆಗ್ನೆನ್ಸಿ ಆದಕ್ಕಿಂತಲೂ ಸಹಿತ ಕೇಳ್ತಾ ಇದ್ರಿ ಯಶಿಗೆ ಎಷ್ಟು ವರ್ಷ ಆದಮೇಲೆ ಕನ್ಫರ್ಮ್ ಆಯಿತು ಅಂತ. ಯಶಿಗೆ 2 ಇಯರ್ಸ್ ಸ್ಟಾರ್ಟಿಂಗಲ್ಲಿ ನಂದು ಸೆಕೆಂಡ್ ಬೇಬಿಗೆ ಕನ್ಫರ್ಮ್ ಆಯಿತು ಅಂತಲೇ ಹೇಳ್ಬೋದು. 2 ಇಯರ್ಸ್ ಸ್ಟಾರ್ಟಿಂಗಲ್ಲಿ ಸೆಕೆಂಡ್ ಬೇಬಿಗೆ ಕನ್ಫರ್ಮ್ ಆಯಿತು. ಇವಾಗ ಯಶಿಗೆ ಹತ್ತತ್ರ 3 ಇಯರ್ ಬರ್ತಾ ಇದೆ. ಇವಾಗ ಡೆಲಿವರಿ ಆಗಿದೆ. ಸೆಕೆಂಡ್ ಬೇಬಿನೂ ಸಹಿತ ಒಂದು 2 ವರ್ಷ ಆದಮೇಲೆ ನಾನು ಬೇಬಿನ ಕನ್ಫರ್ಮ್ ಮಾಡ್ಕೊಂಡು ಡೆಲಿವರಿನೂ ಸಹಿತ ಆಯಿತು ಅಂತಲೇ ಹೇಳ್ಬೋದು.
ಮತ್ತು 4ನೇ ಕ್ವಶನ್ ಬಂದ್ಬಿಟ್ಟು ಸಿಸ್ಟರ್ ನಿಮಗೆ $10 ಕಂಪ್ಲೀಟ್ ಆಯ್ತಾ ಇಲ್ವಾ ಪ್ಲೀಸ್ ನನಗೆ ತಿಳಿಸಿ ಅಂತ ಹೇಳಿದ್ದಾರೆ. ಇದು ಒಂದಿಬ್ಬರು ಮೂವರು ಕೇಳಿದ್ದೀರಾ. ನಾನು ಮಾನಿಟೈಸೇಷನ್ ಆನ್ ಆಗಿದೆ ಅಂತಲೂ ಸಹಿತ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. $10 ಇನ್ನೂ ಕಂಪ್ಲೀಟು ಆಗಿಲ್ಲ, ಅದೇನು ತೋರಿಸ್ತಾ ಇಲ್ಲ. ನಾನು ಇನ್ನೂ ವಿಡಿಯೋ ಇನ್ನೂ ಮಾನಿಟೈಸೇಷನ್ನು ಅಪ್ಲೈ ಮಾಡಿದ್ದೀನಿ, ಆದರೆ ಅದು ಪ್ರೊಸೆಸಿಂಗಲ್ಲಿ ಐತೆ. ಇನ್ನೂ ಒಂದು 4-5 ದಿನ ಆಗುತ್ತೇನೋ ಗೊತ್ತಿಲ್ಲ ನನಗೆ, ಇನ್ನೂ ಜಾಸ್ತಿ ದಿನ ಆಗ್ಬೋದು. ಇನ್ನೂ ಪ್ರೊಸೆಸಿಂಗ್ ಅಂತಲೇ ಐತೆ. ಇನ್ನೂ 2-3 ವೀಕ್ಸ್ ಒಳಗಡೆ ಪ್ರೊಸೆಸಿಂಗ್ ಆಗಿ ಯಾವುದಕ್ಕೂ ರಿಸಲ್ಟ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ $10 ಬರುತ್ತೆ ಏನೋ ನನಗೂ ಸರಿಯಾಗಿ ಗೊತ್ತಿಲ್ಲ ಫ್ರೆಂಡ್ಸ್. ನಂದು ಡಾಲರ್ ಏನು ಕಟ್ಟಾಗ್ತಾ ಇಲ್ಲ, ಯಾವುದೇ ರೀತಿಯ ಅಮೌಂಟ್ ಏನು ತೋರಿಸ್ತಾ ಇಲ್ಲ, ಬರೀ ವಾಚಿಂಗ್ ಅವರ್ಸು ವ್ಯೂಸು ಅಷ್ಟು ಮಾತ್ರ ತೋರಿಸ್ತಾ ಇದೆ. $10 ಇನ್ನು ಅದು ಮಾನಿಟೈಸೇಷನ್ ಆನ್ ಆದಮೇಲೆ ಗೊತ್ತಾಗುತ್ತೆ $10 ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅಂತ, ಇನ್ನೂ ಗೊತ್ತಿಲ್ಲ ನನಗೆ. ಮತ್ತು 5ನೇ ಕ್ವಶನ್ ಬಂದ್ಬಿಟ್ಟು ಇದನ್ನು ಸಹಿತ ಜಾಸ್ತಿ ಜನ ಫಸ್ಟಿಂದಲೂ ಸಹಿತ ಕೇಳ್ಕೊಂಬರ್ತಾ ಇದ್ದೀರಾ. ಆಲ್ಮೋಸ್ಟ್ ಎಲ್ರಿಗೂ ಸಹಿತ ಗೊತ್ತಿರುತ್ತೆ, ಆದರೆ ಇತ್ತೀಚೆಗೆ ಹೊಸ್ದಾಗಿ ನೋಡ್ತಾ ಇರ್ತೀರ ನೋಡಿ, ಅಂಥವ್ರಿಗೆ ಗೊತ್ತಿಲ್ಲ ಅಂತಲೇ ಹೇಳ್ಬೋದು. ಸಿಸ್ಟರ್ ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ ಪ್ಲೀಸ್ ನಮಗೂ ಸಹಿತ ಹೇಳಿ. ಯಾಕೆ ಅಂತಂದರೆ ನಿಮ್ಮ ಮನೇಲಿ ಯಾವಾಗಲೂ ನಿಮ್ಮ ಹಸ್ಬೆಂಡು ನಿಮ್ಮ ಜೊತೆನೇ ಇರ್ತಾರೆ, ಅದಕ್ಕೋಸ್ಕರನೇ ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾ ಇರ್ತಾರೆ ಅಂತ ಹೇಳಿ ಅಂತ ಕೇಳಿದ್ದೀರಾ, ಕ್ವಶನನ್ನು ಕೇಳಿದ್ದೀರಾ. ನನ್ನ ಹಸ್ಬೆಂಡ್ ಬಂದುಬಿಟ್ಟು ಡ್ರೈವರ್ ಫ್ರೆಂಡ್ಸ್, ನಮ್ಮದೇ ಓನ್ ಗಾಡಿ ಇದೆ, ಆ ಡ್ರೈವರ್ ಕೆಲಸ ಮಾಡ್ತಾರೆ. ನನ್ನ ತಮ್ಮನೂ ಸಹಿತ ಅವ್ನು ಮುಂಚೆ ಡ್ರೈವರ್ ಬರ್ತಿರಲಿಲ್ಲ, ಇವಾಗ ಡ್ರೈವರ್ ಕೆಲಸ ಅವನು ಸಹಿತ ಕಲ್ತ್ಕೊಂಡಿದ್ದೇನೆ. ನನ್ನ ಹಸ್ಬೆಂಡ್ ಬಂದುಬಿಟ್ಟು ನಮ್ಮದು ಓನು ಬಿಸ್ನೆಸ್ ಅಂತಲೇ ಹೇಳ್ಬೋದು. ಎಲ್ಲ ಶಾಪ್ಗಳಿಗೂ ಸಹಿತ ನಾವು ವಾಟರನ್ನು ಹಾಕ್ತೀವಿ ಅಂತಲೇ ಹೇಳ್ಬೋದು. ಫಿಲ್ಟರ್ ವಾಟರ್ ಬರುತ್ತೆ ನೋಡಿ ಕ್ಯಾನಲ್ಲಿ, ಅದನ್ನು ಹಾಕ್ತೀವಿ ಅಂತಲೇ ಹೇಳ್ಬೋದು. ಅದು ನಮ್ಮದು ಓನ್ ಬಿಸ್ನೆಸ್ ಆಗಿ ಮಾಡ್ಕೊಂಡಿದ್ದೀವಿ. ನನ್ನ ಹಸ್ಬೆಂಡ್ ಅದಕ್ಕೋಸ್ಕರನೇ ಬೆಳಗ್ಗೆ 6 ಗಂಟೆಗೆ ಹೋಗಿ ಒಂದು 10 ಗಂಟೆ ಅಷ್ಟೊತ್ತಿಗೆ ಬರ್ತಾರೆ. ಸಂಜೆ ಹೋದರೆ ಹೋಗ್ತಾರೆ, ಸಂಜೆ ಕಡಿಮೆ ಕ್ಯಾನ್ ಇದ್ದರೆ ನನ್ನ ತಮ್ಮನೇ ಹೋಗ್ಬಿಡ್ತಾನೆ. ಇವಾಗ ಹೇಗಿದ್ರು ಗಾಡಿ ಕಲ್ತ್ಕೊಂಡ್ಬಿಟ್ಟಿದ್ದೇನೆ ಅಲ್ವಾ, ಅವನೇ ಹೋಗ್ತಾನೆ. ಅದಕ್ಕೋಸ್ಕರ ನನ್ನ ಹಸ್ಬೆಂಡು ಬೆಳಗ್ಗೆ ಮಧ್ಯಾಹ್ನ ಸಂಜೆ ವಿಡಿಯೋ ಮಾಡಬೇಕಾದ್ರೆಲ್ಲ ನನ್ನ ಜೊತೆನೇ ಇರ್ತಾರೆ. ಯಾಕೆ ಅಂತಂದರೆ ಇಷ್ಟೇ ಕೆಲಸ ಇರೋದು, ಜಾಸ್ತಿ ಏನಿರೋದಿಲ್ಲ. ಬೆಳಗ್ಗೆ ಹೋದರೆ ಒಂದು 6 ಗಂಟೆ ಹಂಗೆ ಹೋದರೆ ಒಂದು 10-11 ಗಂಟೆಗೆ ಬರ್ತಾರೆ. ಸಂಜೆ ಒಂದು 3 ಗಂಟೆಗೆ ಹೋದರೆ ಒಂದು 4:15-5 ಗಂಟೆ ಅಷ್ಟೊತ್ತಿಗೆ ಬರ್ತಾರೆ. ಅಷ್ಟು ನನ್ನ ಹಸ್ಬೆಂಡ್ ಕೆಲಸ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇಷ್ಟು ನನ್ನ ಹಸ್ಬೆಂಡ್ ಕೆಲಸ ಅಂತಲೇ ಹೇಳ್ಬೋದು. ಡ್ರೈವಿಂಗ್ ಕೆಲಸ ಮುಂಚೆ ಡ್ರೈವಿಂಗು ಮಾಡ್ತಾಯಿದ್ರು ಅವರೇ. ಅವಾಗ ಏನು 0ಇಂದ ನಾನು ನನ್ನ ಹಸ್ಬೆಂಡಲ್ಲಿ ಲವ್ ಮಾಡ್ತಾ ಇರೋದು. ಲವ್ ಸ್ಟೋರಿನೂ ಸಹಿತ ಆಲ್ರೆಡಿ ನಾನು ಹೇಳಿದ್ದೀನಿ. 0ಇಂದಲೂ ಸಹಿತ ನನ್ನ 0 ಇದ್ದಾಗಲಿಂದಲೂ ಸಹಿತ ನನ್ನ ಹಸ್ಬೆಂಡ್ನ ಏನೂ ಇರಲಿಲ್ಲ. ಅವಾಗ ನಾನು ನನ್ನ ಹಸ್ಬೆಂಡ್ನ ಲವ್ ಮಾಡ್ಕೊಂಡು ಆಮೇಲೆ ಇಷ್ಟರ ಮಟ್ಟಕ್ಕೆ ಬಂದಿದ್ದೀವಿ ಅಂದರೆ ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು ನನ್ನ ಹಸ್ಬೆಂಡ್ಗೆ. ಇವಾಗ ಓನ್ ಗಾಡಿ ತೊಗೊಂಡಿದ್ದೀವಿ, ಸ್ವಂತ ಬೈಕ್ ಇದೆ, ಅಲ್ಪ ಸ್ವಲ್ಪ ಜಮೀನೆಲ್ಲ ತೊಗೊಂಡಿದ್ದೀವಿ, ಇಷ್ಟು ಆಗಿದೆ ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡ್ ಬಂದುಬಿಟ್ಟು ಇವಾಗ ಡ್ರೈವರ್, ನಮ್ಮದೇ ಓನ್ ಗಾಡಿ ಇದೆ, ಡ್ರೈವಿಂಗ್ ಕೆಲಸ ಮಾಡ್ತಾರೆ. ಎಲ್ಲ ಶಾಪ್ಗಳಿಗೂ ಸಹಿತ ವಾಟರ್ ಹಾಕ್ತಾರೆ ಅಂತಲೇ ಹೇಳ್ಬೋದು. 6th ಕ್ವಶನ್ ಬಂದುಬಿಟ್ಟು ಬಾಣಿತನಕ್ಕೆ ಅಮ್ಮ ಮನೇಲಿ ಇದ್ದೀರಾ ಅತ್ತೆ ಮನೇಲಿ ಇದ್ದೀರಾ ಅಂತ ಕೇಳಿದ್ದೀರಾ. ನಂದು ಬಾಣಿತನ ಬಂದುಬಿಟ್ಟು ನಾನು ಅಮ್ಮ ಮನೆಯಲ್ಲೇ ಇದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಮ್ಮ ಮನೆ ಅಂದರೆ ನಾವು ಬ್ಯಾಂಗ್ಳೂರಲ್ಲೇ ಇರೋದು. ಅಮ್ಮ, ನಾವು, ರಂಗ ಮುಂಚೆಯಿಂದಲೂ ಸಹಿತ ಬ್ಯಾಂಗ್ಳೂರಲ್ಲೇ ಇರೋದು. ಅದಕ್ಕೋಸ್ಕರನೇ ಅಮ್ಮ ನಾವೆಲ್ಲ ಒಟ್ಟಿಗಿರೋದ್ರಿಂದ ಅಮ್ಮನೇ ಬಾಣಿತನ ಮಾಡ್ತಾ ಇದ್ದಾರೆ. ಅತ್ತೆ ಮಾವ ಎಲ್ಲ ಊರಲ್ಲಿ ಇದ್ದಾರೆ, ಅಲ್ಲೇನು ಮಾಡ್ಕೋತಾ ಇಲ್ಲ. ಈ ಬ್ಯಾಂಗ್ಳೂರಲ್ಲೇ ನಾನು ಬಾಣಿತನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಬಸಮ್ಮ ಅನ್ನೋರು ಸಿಸ್ಟರ್ ನಿಮಗೆ ಡಾಲರ್ ಜಮಾ ಆಗ್ತಾ ಇದೆಯಾ ಹೇಳಿ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಯೂಟ್ಯೂಬಲ್ಲಿ ಡಾಲರ್ ನಂದು ಜಮಾ ಆಗ್ತಾ ಇಲ್ಲ ಫ್ರೆಂಡ್ಸ್, ಜಮಾ ಆಗ್ತಾ ಇಲ್ಲ ಇನ್ನೂ. ಅದೇ ಹೇಳಿದ್ನಲ್ಲ, ಮಾನಿಟೈಸೇಷನ್ನು ಅಪ್ಲೈ ಮಾಡಿದ್ದೀನಿ, ಅದೆಲ್ಲ ಪ್ರೊಸೆಸಿಂಗು ಆದಮೇಲೆ ನಂದು ಜಮಾ ಆಗ್ಬೋದೇನೋ ಗೊತ್ತಿಲ್ಲ. ಇನ್ನೂ ಜಮಾ ಆಗಿಲ್ಲ ನಂದು, ಇನ್ನೂ ಜಮಾ ಆಗಿಲ್ಲ ಸಿಸ್ಟರ್. 8th ಕ್ವಶನ್ ಬಂದ್ಬಿಟ್ಟು ಎಷ್ಟು ಮಂತು ಇವಾಗ ಪಾಪಗೆ ಅಂತ ಕೇಳ್ತಾ ಇದ್ದೀರಾ. ಎಷ್ಟು ಮಂತು, ಇನ್ನೂ ಮಂತು ಆಗಿಲ್ಲ ಸಿಸ್ಟರ್. ಪಾಪ ಅವ್ರಿಗೂ ಗೊತ್ತಿರೋದಿಲ್ಲ ಅಲ್ವಾ, ಕೇಳ್ತಾ ಇದ್ದೀರಾ. ಡೈಲಿ ವಿಡಿಯೋಸ್ ನೋಡಿದರೆ ಗೊತ್ತಾಗ್ತಿರುತ್ತೆ. ಇವಾಗ ಹೊಸ್ದಾಗಿ ನೋಡ್ತಾ ಇದ್ದರೆ ಎಷ್ಟು ಮಂತ್ ಆಗಿರುತ್ತೆ ಪಾಪಗೆ ಅಂತ ಕೇಳ್ತಾ ಇರ್ತೀರಾ. ಇನ್ನು ಮಂತ್ ಒಳಗಡೆನೇ ಆಗಿದೆ ಅಂತಲೇ ಹೇಳ್ಬೋದು. ಒಂದು 18 ಡೇಸ್ ಆಗಿದೆ ಅಷ್ಟೇ, ಜಾಸ್ತಿ ಏನಾಗೋದಿಲ್ಲ. ಒಂದು 18 ದಿನ ಆಗಿದೆ. ಪಾಪು ಚೆನ್ನಾಗಿ ಆರೋಗ್ಯವಾಗಿದ್ದಾಳೆ, ಮಂತೇನೂ ಆಗಿಲ್ಲ. ನಿಮ್ಮನ್ನ ನೋಡೋಕ್ಕೆ, ಪಾಪನ ನೋಡೋಕ್ಕೆ ನಿಮ್ಮ ಅತ್ತೆ ಮಾವ ಯಾಕೆ ಬಂದಿಲ್ಲ ಹೇಳಿ ಪ್ಲೀಸ್ ಅಂತಲೂ ಸಹಿತ ಕೇಳಿದ್ದೀರಾ. ನಮ್ಮ ಅತ್ತೆ ಮಾವ ಬಂದುಬಿಟ್ಟು ಏನು ಅಂಥದ್ದೇನಿಲ್ಲ ಫ್ರೆಂಡ್ಸ್. ಎಷ್ಟು ಜನ ಕೇಳ್ತಿದ್ರಿ ಇದಕ್ಕೂ ಸಹಿತ ಬಂದಿಲ್ಲ ಅಂತ, ಸೀಮಂತಕ್ಕೂ ಸಹಿತ ಬಂದಿಲ್ಲ ಅಂತಲೂ ಸಹಿತ ಕೇಳ್ತಾ ಇದ್ರಿ. ನಿಮ್ಮ ಅತ್ತೆ ಮಾವ ಯಾಕೆ ಸೀಮಂತಕ್ಕೆ ಬಂದಿಲ್ಲ, ಯಾಕೆ ಮಾತಾಡ್ಸೋದಿಲ್ವಾ, ಜಗಳ ಆಡ್ಕೊಂಡಿದ್ದೀರಾ, ಯಾಕೆ ದೂರ ಆಗಿದ್ದೀರಾ ಅಂತ ಎಲ್ಲ ಕೇಳ್ತಾ ಇದ್ರಿ. ನಮ್ಮ ಅತ್ತೆ ಮಾವನು ಸಹಿತ ಡೆಲಿವರಿ ಆದಮೇಲೆ ಬರ್ತಾರೆ ಫ್ರೆಂಡ್ಸ್. ಇನ್ನೂ ಒಂದು ಸ್ವಲ್ಪ ಅವ್ರದ್ದು ಪಾಪ ಅಲ್ಲಿ ಇಬ್ಬರೇ ಅಲ್ವಾ, ಅವರು ಇಬ್ಬರೇ ಎಲ್ಲ ಕೆಲಸ ಜಮೀನೆಲ್ಲ ನೋಡ್ಕೊಂಡು ಎಲ್ಲ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರನೇ ಅವರು ಸ್ವಲ್ಪ ಬಂದೇ ಬರ್ತಾರೆ, ಖಂಡಿತವಾಗಿ ಬರ್ತಾರೆ. ಯಶು ಡೆಲಿವರಿ ಆದಮೇಲೆ ಸ್ವಲ್ಪ ಬೇಗ ಬಂದಿದ್ರು. ಈ ಸರಿ ಸ್ವಲ್ಪ ಕೆಲಸ ಇರೋದ್ರಿಂದ ಮಳೆಗಾಲ ಅಲ್ವಾ, ಸ್ವಲ್ಪ ಜಾಸ್ತಿ ಜಮೀನು ಕಡೆ ಕೆಲಸ ಇರುತ್ತೆ, ಅದಕ್ಕೆ ಅವರಿಬ್ಬರೇ ಮಾಡಬೇಕು.
ಅದಕ್ಕೆ ಸ್ವಲ್ಪ ರಂಗನೂ ಹೋಗಿ ಕರ್ಕೊಂಬರ್ಬೇಕಾಗುತ್ತೆ. ಅವ್ರು ಬ್ಯಾಂಗ್ಳೂರು ಜಾಸ್ತಿ ನೋಡಿಲ್ಲ, ಬರೋದಕ್ಕೂ ಸಹಿತ ಗೊತ್ತಾಗೋದಿಲ್ಲ ಪಾಪ ಅವ್ರಿಗೆ. 1 ಟೈಮ್ 2 ಟೈಮ್ ಬಂದಿದ್ದಾರೆ ಅಷ್ಟೇ. ನಮ್ಮ ಅತ್ತೆ ಜಾಸ್ತಿ ಬಂದಿಲ್ಲ, ಇಲ್ಲಿಗೆ ಬಂದಿರೋದು ಒಂದೇ ಟೈಮ್ ಬಂದಿರೋದು. ಅದು ನಮ್ಮ ಯಶು ಡೆಲಿವರಿ ಆದಮೇಲೆ ಫಸ್ಟ್ ಟೈಮ್ ಬಂದಿದ್ದಾರೆ. ನಮ್ಮ ಮಾವ ಒಂದು 2-3 ಸರಿ ಬಂದಿದ್ದಾರೆ ಅವ್ರ ಹಾಸ್ಪಿಟಲ್ಗೆ ತೋರಿಸೋದಕ್ಕೆ ಅಂತ, ಒಂದು 2-3 ಸರಿ ಬಂದಿದ್ದಾರೆ. ಆದರೆ ಬರ್ತಾರೆ, ಅವರೊಬ್ಬರೇ ಬರಬೇಕು. ಅವರೊಬ್ಬರೇ ಬರೋದಕ್ಕಂತೂ ಸಾಧ್ಯ ಆಗೋದಿಲ್ಲ. ರಂಗನೇ ಹೋಗಿ ಕರ್ಕೊಂಡು ಬರಬೇಕಾಗುತ್ತೆ. ಅದಕ್ಕೋಸ್ಕರನೇ ಮತ್ತೆ ಮಾವ ರಂಗ ಹೋಗಿ ಸ್ವಲ್ಪ ದಿನ ಆಗಲಿ, ನಂತೂ ಸ್ವಲ್ಪ ರಿಕವರಿ ಆಗಬೇಕು ಅಲ್ವಾ, ಚೆನ್ನಾಗಿ ರಿಕವರಿ ಆದಮೇಲೆ ರಂಗನ ಹೋಗಿ ಕರ್ಕೊಂಬರ್ತಾನೆ. ನಮ್ಮ ಅತ್ತೆ ಮಾವನು ಸಹಿತ ನೋಡೋಕೆ ಬರ್ತಾರೆ. ನಾವೇನು ಜಗಳ ಏನು ಆಡಿಲ್ಲ, ಚೆನ್ನಾಗೇ ಇದ್ದೀವಿ. ನಮ್ಮ ಅತ್ತೆ ಮಾವನು ಸಹಿತ ಬಂದಾದಮೇಲೆ ಖಂಡಿತವಾಗಿ ಒಂದು ವ್ಲಾಗನ್ನು ಮಾಡಿ ಹಾಕ್ತೀನಿ. 9ನೇ ಕ್ವಶನ್ ಬಂದ್ಬಿಟ್ಟು ನಿಮಗೆ 2 ಗರ್ಲ್ ಬೇಬಿನ ಅಂತ ಕೇಳಿದ್ದೀರಾ. ಆಲ್ಮೋಸ್ಟ್ ಎಲ್ರಿಗೂ ಸಹಿತ 90% ಗೊತ್ತಿರುತ್ತೆ, 2 ಗರ್ಲ್ ಬೇಬಿನೇ ಅಂತ ಗೊತ್ತಾಗಿರುತ್ತೆ. ಹೌದು, ನನಗೆ ಫಸ್ಟ್ನೇ ಬೇಬಿನೂ ಬಂದ್ಬಿಟ್ಟು ಗರ್ಲ್ ಬೇಬಿ, ಸೆಕೆಂಡ್ನೇ ಬೇಬಿ ಬಂದ್ಬಿಟ್ಟು ಗರ್ಲ್ ಬೇಬಿ ಅಂತಲೇ ಹೇಳ್ಬೋದು. 2 ಬೇಬಿನೂ ಸಹಿತ ಗರ್ಲ್ ಬೇಬಿನೇ. ಇದು ಗೊತ್ತಿಲ್ಲದಲೇ ಕೇಳಿದ್ದೀರಾ ಪಾಪ. ಮತ್ತು ಇನ್ನೊಂದು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಡೆಲಿವರಿ ಆಗಿ ಎಷ್ಟು ದಿನ ಆಯಿತು ಸಿಸ್ಟರ್ ಅಂತ ಕೇಳಿದ್ದೀರಾ. ಅದೇ ಆವಾಗಲೇ ಪಾಪುಗೆ ಎಷ್ಟು ಮಂತ್ ಆಗಿದ್ದೀರಾ ಅಂತ ಕೇಳಿದ್ರಲ್ವಾ. ಡೆಲಿವರಿ ಆಗಿ ನಂದು ಒಂದು 18 ದಿನ ಆಗಿರಬೇಕು ಅಷ್ಟೇ, ಇನ್ನೇ ಜಾಸ್ತಿ ಏನಾಗಿಲ್ಲ. ಒಂದು 18 ದಿನ ಆಗಿದೆ ಡೆಲಿವರಿ ಆಗಿ, 18 ದಿನ ಆಯಿತು. ಆದರೂ ಸಹಿತ ಚೆನ್ನಾಗಿ ರಿಕವರಿ ಆಗಿ ಇದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ಸರಿ ಅಮ್ಮಂಗಂತೂ ತುಂಬ ಖುಷಿ ಆಯಿತು. ಸರಿ 1 ಮಂತ್ವರೆಗೂ ನನಗೆ ತುಂಬ ರಿಕವರಿನೇ ಆಗಲಿಲ್ಲ ನಾನು ಜಾಸ್ತಿ. ಇವಾಗ ಅಮ್ಮಂಗೆ ಸ್ವಲ್ಪ ಖುಷಿ ಆಗ್ತಾ ಇದೆ, ಚೆನ್ನಾಗಿ ಬೇಗನೆ ಗಾಯ ಎಲ್ಲ ವಾಸಿ ಆಗಿದೆ, ಸ್ಟಿಚಿಂಗ್ ಹಾಕಿರೋದೆಲ್ಲ ವಾಸಿ ಆಗಿದೆ, ಮತ್ತು ಚೆನ್ನಾಗೂ ಸಹಿತ ಓಡಾಡ್ತಿದ್ದೀನಿ. ಅದೆಲ್ಲ ಖುಷಿ ಆಯಿತು. ಡೆಲಿವರಿ ಆಗಿ ನಂದು ಒಂದು 18 ದಿನ ಆಗಿದೆ. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ನಿಮ್ಮದು ಓನ್ ಹೌಸಾ ರೆಂಟೆಡ್ ಹೌಸಾ ಸಿಸ್ಟರ್ ಪ್ಲೀಸ್ ಹೇಳಿ ಅಂತ ಕೇಳಿದ್ದೀರಾ. ಇದು ಬ್ಯಾಂಗ್ಳೂರಲ್ಲಿ ಬಂದ್ಬಿಟ್ಟು ನಮ್ಮಂಥವ್ರು ಓನ್ ಹೌಸ್ ಅಂತೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಫ್ರೆಂಡ್ಸ್. ಮುಂದೆ ನನಗೊಂದು ಆಸೆ ಇದೆ, ಮುಂದೆ ಒಂದಲ್ಲ ಒಂದಿನ ಓನ್ ಹೌಸ್ ತೊಗೊಳ್ಬೇಕು ಅಂತ ನನಗಂತೂ ತುಂಬ ಅಂದರೆ ತುಂಬ ಆಸೆ ಇದೆ ಫ್ರೆಂಡ್ಸ್. ಕಷ್ಟಪಟ್ಟವರು ಸಹಿತ ಓನ್ ಹೌಸ್ ತೊಗೊಳ್ಬೇಕು ಅಂತ ಆಸೆ ಇದೆ. ಅದು ನೋಡೋಣ, ನಿಮ್ಮ ಆಶೀರ್ವಾದ ಮತ್ತು ದೇವರ ಆಶೀರ್ವಾದದಿಂದ ಸ್ವಲ್ಪ ನಾವು ಸಹಿತ ಓನ್ ಹೌಸ್ ತೊಗೊಳಂಗೆ ಆದರೆ ಸಾಕು ಅಂತ ಕೇಳ್ಕೊತೀನಿ ದೇವ್ರ ಹತ್ರ. ನಮ್ಮದು ಓನ್ ಹೌಸ್ ಏನಿಲ್ಲ ಫ್ರೆಂಡ್ಸ್, ರೆಂಟೆಡ್ ಹೌಸೇ. ಬಾಡಿಗೆ ಕಟ್ಕೊಂಡು ಹೋಗ್ತಾ ಇದ್ದೀವಿ. ತಿಂಗಳ 6,000 ಬಾಡಿಗೆ ಕಟ್ಕೊಂಡು ಹೋಗ್ತೀವಿ. ನಮ್ಮದು ರೆಂಟೆಡ್ ಹೌಸೇ, ಬಾಡಿಗೆ ಮನೆ ಅಂತಲೇ ಹೇಳ್ಬೋದು. 1 ಬೆಡ್ರೂಮ್ ಅದೇ ಅಷ್ಟೇ ಇರೋದು, ಜಾಸ್ತಿ ಇಲ್ಲ. 1 ಬೆಡ್ರೂಮು, 1 ಹಾಲು, 1 ಕಿಚನ್ನು, 1 ವಾಶ್ರೂಮ್ ಇದೆ ಅಷ್ಟೇ. ಇಷ್ಟಕ್ಕೆ 6,000 ಬಾಡಿಗೆ. ಮತ್ತು ನೀರು ಬಿಲ್ ಕಟ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಕರೆಂಟ್ ಬಿಲ್ ಇಲ್ಲ ಅಲ್ವಾ, ಕರೆಂಟ್ ಬಿಲ್ ಆಗಿದ್ರೆ ಸ್ವಲ್ಪ ಜಾಸ್ತಿ ಬರೋದು. 6,000 ಬಾಡಿಗೆ ಕಟ್ಕೊಂಡು ತಿಂಗಳ 6,000 ಬಾಡಿಗೆ ಕಟ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮದು ಬಂದ್ಬಿಟ್ಟು ಓನ್ ಹೌಸ್ ಅಲ್ಲ, ರೆಂಟೆಡ್ ಹೌಸೇ. ನಿಮ್ಮದು ಸ್ವಂತ ಊರು ಯಾವುದು ಅಂತ ಕೇಳಿದ್ದೀರಾ. ನಮ್ಮದು ತಾಯಿ ಮನೆ ಊರು ಬಂದ್ಬಿಟ್ಟು ಹಾಸನ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಸನ ಯಾರೆಲ್ಲ ಇದ್ದೀರಾ ಕಮೆಂಟ್ ಮೂಲಕ ತಿಳಿಸಿ. ನಮ್ಮದು ಸ್ವಂತ ಊರು ಬಂದ್ಬಿಟ್ಟು ಹಾಸನ. ಮತ್ತು ನೆಕ್ಸ್ಟು ಕ್ವಶನ್ ಬಂದ್ಬಿಟ್ಟು ಮಗು ವೆಯ್ಟ್ ಎಷ್ಟಿದೆ ಅಂತ ಕೇಳಿದ್ದೀರಾ. ಎಲ್ಲ ವ್ಲಾಗಲ್ಲೂ ಸಹಿತ ವಿಡಿಯೋದಲ್ಲಿ ಹೇಳ್ತಾ ಬಂದಿದ್ದೀನಿ ನಂದು ಪಾಪದ ವೆಯ್ಟ್ ಇಷ್ಟಿದೆ ಅಂತ. ಆದರೂ ಸಹಿತ ಪದೇ ಕ್ವಶನ್ ಕೇಳ್ತಾ ಇರ್ತೀರ. ನಂದು ಪಾಪದ ವೆಯ್ಟ್ ಬಂದ್ಬಿಟ್ಟು 2.5 kg ಇದೆ. ಇವಾಗ ಸ್ವಲ್ಪ 50 ಗ್ರಾಮ್ ಜಾಸ್ತಿ ಆಗಿದ್ದಾಳೆ ಅಂತಲೇ ಹೇಳ್ಬೋದು. ಸ್ವಲ್ಪ 18 ದಿನಕ್ಕೆ 50 ಗ್ರಾಮ್ ಜಾಸ್ತಿ ಇದ್ದಾಳೆ ಅಷ್ಟೇ. 2.5 kg ನಾರ್ಮಲ್ ಡೆಲಿವರಿ ಆಯಿತು ಫ್ರೆಂಡ್ಸ್. 2.5 kg ಇದ್ದಾಳೆ ಪಾಪು. ನೆಕ್ಸ್ಟು ಕ್ವಶನ್ ಬಂದ್ಬಿಟ್ಟು ಯಾವ ಊರಲ್ಲಿ ಡೆಲಿವರಿ ಆಗಿದ್ದು ನಿಮ್ಮದು ಅಂತ ಕೇಳಿದ್ದೀರಾ. ನಂದು ಬಂದು ಬ್ಯಾಂಗ್ಳೂರಲ್ಲೇ ಡೆಲಿವರಿ ಆಗಿದೆ. ಬ್ಯಾಂಗ್ಳೂರು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಡೆಲಿವರಿ ಆಗಿದ್ದು. ಯಶುದು ಎಲ್ಲಿ ಡೆಲಿವರಿ ಆಯಿತು ನೋಡಿ, ಯಾವ ಹಾಸ್ಪಿಟಲ್ ಡೆಲಿವರಿ ಆಯಿತು ನೋಡಿ, ಅದೇ ಹಾಸ್ಪಿಟಲಲ್ಲಿ, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಡೆಲಿವರಿ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಲಾಸ್ಟ್ ಕ್ವಶನ್ ಅಂತ ಬಂದರೆ ಇದು ಬಂದು ಫೈನಲ್ ಆಗಿ ಲಾಸ್ಟ್ ಕ್ವಶನ್ ಫ್ರೆಂಡ್ಸ್. ಆ ಲಾಸ್ಟ್ ಕ್ವಶನ್ ಬಂದರೆ ಬಾಣಂತನ ಫುಡ್ಡು ಯಾವ ರೀತಿ ತೊಗೊಳ್ತೀರಾ ಸಿಸ್ಟರ್, ನಮಗೂ ಸಹಿತ ತಿಳಿಸಿ, ಹೆಲ್ಪ್ಫುಲ್ ಆಗುತ್ತೆ ಅಂತೆಲ್ಲ ಸಹಿತ ಕಮೆಂಟ್ ಮಾಡಿದ್ದೀರಾ. ಬಾಣಂತನದಲ್ಲಿ ಯಾವ್ಯಾವ ಫುಡ್ ತಿಂತೀರಾ, ಯಾವ ರೀತಿಯಾಗಿ ಫುಡ್ಡು ರೂಟೀನ್ ಫಾಲೋ ಮಾಡ್ತೀರಾ ಅಂತೆಲ್ಲ ಸಹಿತ ಕ್ವಶನ್ ಕೇಳಿದ್ದೀರಾ. ಅದನ್ನು ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ನಾನು ಮಾಮೂಲಿ ಜಾಸ್ತಿ ಆಯಿಲ್ ಪದಾರ್ಥ ಏನು ತೊಗೊಳೋದಕ್ಕೆ ಹೋಗೋದಿಲ್ಲ. ಬಾಣಂತನಕ್ಕೆ ಸ್ವಲ್ಪ ಆಯಿಲ್ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಈ ರೀತಿ ಜೀರಿಗೆ ಸಾಂಬಾರು, ಮೆಣಸಿನ ಸಾಂಬಾರು ಮತ್ತು ಬೆಳ್ಳುಳ್ಳಿ ಸಾಂಬಾರು ಬರುತ್ತೆ ನೋಡಿ, ಆ ರೀತಿಯಾಗಿ ಒಂದು ವಾರದಿಂದ ಒಂದು 10 ದಿನದವರೆಗೂ ಆ ರೀತಿಯಾಗಿ ನಾನು ತಿನ್ಕೊಳ್ತಾ ಬಂದೆ. ಯಾಕೆ ಅಂತಂದರೆ ಮಗುಗೆ ಬೇಗನೆ ಕೆಮ್ಮಾಗೋ ಚಾನ್ಸಸ್ ಇರುತ್ತೆ. ಆಯಿಲ್ ಪದಾರ್ಥ, ಮೊಸರು ಅದೆಲ್ಲ ಜಾಸ್ತಿ ತಿಂದರೆ. ಸಾಂಬಾರಲ್ಲೂ ಸಹಿತ ತಿನ್ನಬಾರ್ದು. ಖಾರ ಜಾಸ್ತಿ ಆಗಿರುತ್ತೆ ಅಲ್ವ, ಮಗು ತಡ್ಕೊಳ್ಳೋಕ್ಕೆ ಶಕ್ತಿ ಅಷ್ಟೊಂದು ಇರೋದಿಲ್ಲ. ಆಗ ಹುಟ್ಟಿರೋ ಮಗು ಅಲ್ವಾ, ಅದಕ್ಕೋಸ್ಕರನೇ
ಆಗ ಹುಟ್ಟಿರೋ ಮಗುಗೆ ತಡ್ಕೊಳ್ಳೋಕ್ಕೆ ಶಕ್ತಿ ಇರೋದಿಲ್ಲ. ಅದಕ್ಕೆ ಸ್ವಲ್ಪ ನಮ್ಮ ಕೈಲಾದಷ್ಟು ಜೀರಿಗೆ ನೀರು, ಹಾಲನ್ನು, ಬೆಲ್ಲ ಹಾಕ್ಕೊಂಡು, ಬೆಲ್ಲ ಪುಡಿ ಮಾಡ್ಕೊಂಡು ಹಾಲನ್ನು ಆ ರೀತಿಯಾಗಿ ತಿನ್ನಬೇಕಾಗುತ್ತೆ. ವ್ಲಾಗಲ್ಲಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಂದು ಫುಡ್ ರೋಟೀನ್ ಯಾವ ರೀತಿಯಾಗಿರುತ್ತೆ ಬಾಣಂತನದಲ್ಲಿ ಅಂತ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಇಷ್ಟೊಂದು ಕ್ವಶನ್ ಕೇಳ್ತಾ ಬಂದಿದ್ದೀರಾ. ಮತ್ತು ನಂದು ಹೊಟ್ಟೆ ಫ್ಯಾಟು ತುಂಬ ಕಡಿಮೆ ಆಗಿದೆ ಫ್ರೆಂಡ್ಸ್, ಅದು ನೋಡ್ತಿರ್ಬೋದು ನೋಡಿ. ಫುಲ್ಲು ಹೊಟ್ಟೆ ಫ್ಯಾಟ್ ಫುಲ್ಲು ಕಡಿಮೆ ಆಗಿದೆ. ಅದು ಯಾವ ರೀತಿಯಾಗಿ ಇಷ್ಟು ಬೇಗ ಕರಗಿಸ್ಕೊಂಡೆ ಅಂತೆಲ್ಲ ಸಹಿತ ಒಂದು ವ್ಲಾಗಲ್ಲಿ ಮಾಡೇ ಹಾಕ್ತೀನಿ. ನಿಮ್ಗೆ ಏನಾದ್ರು ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಇಷ್ಟು ಕ್ವಶನನ್ನು ಕೇಳಿದ್ದೀರಾ ಫ್ರೆಂಡ್ಸ್, ಇಷ್ಟು ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ. ಇನ್ನೂ ಕ್ವಶನ್ ಕೇಳಿರ್ತೀರಾ, ಅರೆ ಅರ್ಜೆಂಟಲ್ಲಿ ಬರ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನನ್ನ ಹಸ್ಬೆಂಡ್ ಮೊಬೈಲಲ್ಲಿ ಬರ್ಕೋಬೇಕಿತ್ತು. ನನ್ನ ಹಸ್ಬೆಂಡು ಇವಾಗೊಂದು ರಿಸೆಪ್ಷನ್ ಇದೆ ಅಂತ ಅರ್ಜೆಂಟಾಗಿ ಹೋದರು. ಬೇಗ ಕೊಡಮಿ ಮೊಬೈಲ್ ಕೊಡು ಅಂತ ಹೇಳ್ಬಿಟ್ಟು ಅರ್ಜೆಂಟಲ್ಲಿ ಇಸ್ಕೊಂಡೋದ್ರು. ನನ್ನ ಕೈಲಾದಷ್ಟು ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮ್ಮ ಎಲ್ಲರ ಪ್ರಶ್ನೆಗೂ ಉತ್ತರ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಎರಡೆಲ್ಲ ಕ್ವಶನ್ ಬಿಟ್ಟಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಮತ್ತೆ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ಕ್ವಶನ್ ಆ್ಯಂಡ್ ಆನ್ಸರ್ಸ್ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದೆ ಒಂದು ಲೈಕ್ನ ಮಾಡಿ, ಕಮೆಂಟ್ನ ಮಾಡಿ, ಶೇರ್ನ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ನಾಳೆಯಿಂದ ವ್ಲಾಗನ್ನು ಶುರು ಮಾಡ್ತೀನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಗೊತ್ತಾಗಬೇಕಲ್ಲ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಗ್ತಾ ಇಲ್ವಾ ಅಂತ, ಅದಕ್ಕೆ ತಿಳಿಸಿ ಅಂತ ಕೇಳ್ಕೊತೀನಿ. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್, ಲಾಟ್ಸ್ ಆಫ್ ಲವ್.